ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಸ್ವಾತಿ, ಮ್ಯಾಥಮೆಟಿಕ್ಸ್ ಟೀಚರ್. ಸೊ ಇವತ್ತಿಂದ ನಾನು KCET ಹಾಗೆ NET ಪ್ರಿಪ್ರೇಷನ್ ಪೇಪರ್ 1 ಆಗಿ ಮ್ಯಾಥಮೆಟಿಕ್ಸ್ನ ಶುರು ಮಾಡ್ತಿದ್ದೀನಿ. ಸೊ ಇವತ್ತು ನಾನು KCET ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಫಸ್ಟ್ ಯೂನಿಟ್ ಟೀಚಿಂಗ್ ಆ್ಯಪ್ಟಿಟ್ಯೂಡ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನಮಗೆಲ್ಲ ಗೊತ್ತಿರೋಂಗೆ ಪೇಪರ್ 1 KCET ಆಗಿರ್ಬೋದು, NET ಆಗಿರ್ಬೋದು ತುಂಬ ಇಂಪಾರ್ಟೆಂಟು. ನಾವು ಎಬ್ಬೋ 85 ಮೇಲೆ ಸ್ಕೋರ್ ಮಾಡಿದ್ರೆ ಈಸಿಯಾಗಿ ನಾವು KCET ಆಗಿರ್ಬೋದು, NET ಆಗಿರ್ಬೋದು ಬೆಸ್ಟ್ ಸ್ಕೋರಲ್ಲೇ ಕ್ರ್ಯಾಕ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಇವತ್ತಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ವಾಚ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಪೇಪರ್ 1 ಟೀಚಿಂಗ್ ಆ್ಯಪ್ಟಿಟ್ಯೂಡ್. ಸೊ ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲಿ ಯಾವ ಟಾಪಿಕ್ನ ಮಾಡ್ತಿದ್ದೀನಿ ಅಂತಂದರೆ, ಇವಾಗ ನಾನು ಫಸ್ಟ್ ಬಂದು ವಿವಿಧ ಶಿಕ್ಷಣ ತಜ್ಞರು ಹಾಗೂ ಅವರ ಕೊಡುಗೆಗಳು. ಸೊ ವೇರಿಯಸ್ ಎಜುಕೇಷನಲಿಸ್ಟ್ ಆ್ಯಂಡ್ ದೇರ್ ಕಾಂಟ್ರಿಬ್ಯೂಷನ್. ಸೊ ನಾನು ವೀಡಿಯೋನ ಬೋತ್ ಕನ್ನಡ ಮತ್ತು ಇಂಗ್ಲೀಷ್ 2 ಲ್ಯಾಂಗ್ವೇಜಲ್ಲೂ ಕೂಡ ಮಾಡ್ತಾ ಹೋಗ್ತೀನಿ. ಸೊ ನೀವು ವಾಚ್ ಮಾಡ್ತಾ ಹೋಗಿ. ಫಸ್ಟ್ ಒನ್, ರವೀಂದ್ರನಾಥ್ ಟ್ಯಾಗೂರ್. ಸೊ ಇವರು ಬಯೋಡೇಟಾ ಬಂದು 7th May 1861 ಇವರು ಜನಿಸಿದ್ರು ಕೋಲ್ಕತ್ತಾದಲ್ಲಿ, ಭಾರತ. ಹಾಗೆ ಇವರ ಕೃತಿಗಳು ಯಾವ್ದ್ಯಾವುದು? ಸೊ ಮೊದಲನೇ ಎಜುಕೇಷನ್ ಕಾಂಟ್ರಿಬ್ಯೂಷನ್ ಬಂದು ರವೀಂದ್ರನಾಥ್ ಟ್ಯಾಗೂರ್. ಸೊ ಇವ್ರು ಜನಿಸಿದ್ದು 7th May 1861 ಕೋಲ್ಕತ್ತಾ, ಇಂಡಿಯಾ. ಹಾಗೆ ಇವ್ರ ಪ್ರೊಫೆಷನಲಿಸಮ್ ಏನಿತ್ತು ಅಂತಂದರೆ ಕವಿ, ತತ್ವಜ್ಞಾನಿ ಹಾಗೆ ಶಿಕ್ಷಣ ತಜ್ಞರಾಗಿದ್ದರು. ಇವ್ರ ಕೃತಿಗಳು ಬಂದು ಗೀತಾಂಜಲಿ ಹಾಗೆ ಗೋರ. ಸೊ ರಚನೆ ಯಾವುದಂತ ಹೇಳಿದ್ರೆ ರಾಷ್ಟ್ರಗೀತೆ, ಜನಗಣಮನ ಅಂತ ಹೇಳ್ಬೋದು. ಹಾಗೆ ಪ್ರಶಸ್ತಿ ಬಂದು ಇವ್ರಿಗೆ ನೋಬೆಲ್ ಪ್ರಶಸ್ತಿ ಬಂದಿದೆ. ನೋಬೆಲ್ ಪ್ರಶಸ್ತಿ ಯಾವುದಕ್ಕೆ ಬಂದಿರೋದು? ಸಾಹಿತ್ಯಕ್ಕೆ ಬಂದಿರೋದು. ಸೊ ಅದು ನೆನ್ಪಿಟ್ಕೋಬೇಕು. ಹಾಗೆ ನೆಕ್ಸ್ಟ್ ಬಂದು ಶೈಕ್ಷಣಿಕ ಕೊಡುಗೆಗಳೇನು? ಇವ್ರ ಶೈಕ್ಷಣಿಕ ಕೊಡುಗೆಗಳೇನು? ಇವರು ಶಿಕ್ಷಣವು ಪ್ರಕೃತಿಯಲ್ಲಿ ಸಾಗಬೇಕು ಅಂತ ಹೇಳಿದ್ರು. ಅಂತಂದರೆ ಪ್ರಕೃತಿ ಮಧ್ಯೆ ಶಿಕ್ಷಣದ ಮಹತ್ವವನ್ನು ಒತ್ತಿ ಹೇಳಿದ್ರು. ಸೊ ಯಾವುದ್ರ ಮುಖಾಂತರ ಹೇಳಿದ್ರು? ಶಿಕ್ಷಣವು ಪ್ರಗತಿಯಲ್ಲಿ ಸಾಗಬೇಕು ಅಂತ ಹೇಳಿದ್ರು. ಹಾಗೆ 1908 ಶಾಂತಿನಿಕೇತನ ಶಾಲೆಯನ್ನು ಸ್ಥಾಪಿಸಿದರು. 1908 ಶಾಂತಿನಿಕೇತನ ಶಾಲೆಯನ್ನು ಸ್ಥಾಪಿಸ್ತಾರೆ. ಹಾಗೆ ಇವರು ಮಕ್ಕಳ ಸೃಜನಶೀಲತೆ ಅಭಿವೃದ್ಧಿಗೆ ಪ್ರೋತ್ಸಾಹ ಮಾಡಿದ್ರು. ಸಾಂಪ್ರದಾಯಿಕ ಶಿಕ್ಷಣ ವಿಧಾನಗಳಿಗೆ ಪರ್ಯಾಯ ನೀಡಿದ್ರು. ಹಾಗೆ ಇನ್ನೊಂದು ಪಾಯಿಂಟ್ ಏನಿದೆ, 1908 ಇವರು ಶಾಂತಿನಿಕೇತನ ಸ್ಥಾಪನೆ ಮಾಡ್ತಾರೆ. ಆದರೆ ಇದು ಆಮೇಲೆ 24 ಡಿಸೆಂಬರ್ 1918 ಅದು ವಿಶ್ವ ಭಾರತೀಯ ಶಾಂತಿನಿಕೇತನ ವಿಶ್ವವಿದ್ಯಾಲಯ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ಈ ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಳ್ತಾ ಹೋಗಿ. ಸೊ ಇಷ್ಟು ರವೀಂದ್ರನಾಥ್ ಟ್ಯಾಗೂರ್ ಅವ್ರದ್ದು. ಸೊ ನಾವು ನೆಕ್ಸ್ಟ್ ಇದನ್ನು ಇಂಗ್ಲೀಷಲ್ಲಿ ನೋಡೋದಾದರೆ, ಸೊ ರವೀಂದ್ರನಾಥ್ ಬಯೋಡೇಟಾ 7 May 1861 ಕೋಲ್ಕತ್ತಾ, ಇಂಡಿಯಾ. ಸೊ ಈ ಪ್ರೊಫೆಷನಲಿಸ್ಟ್ ಏನಿತ್ತು? ಪೊಯೆಟ್, ಫಿಲಾಸಫರ್ ಆ್ಯಂಡ್ ಎಜುಕೇನಾಲಜಿಸ್ಟ್. ಸೊ ಎಜುಕೇಷನಲ್ ಕಾಂಟ್ರಿಬ್ಯೂಷನ್. ವಾಟ್ ಆರ್ ದ ಎಜುಕೇಷನ್ ಕಾಂಟ್ರಿಬ್ಯೂಷನ್ ಆಫ್ ರವೀಂದ್ರನಾಥ್ ಟ್ಯಾಗೂರ್? ಫೌಂಡೆಡ್ ಶಾಂತಿನಿಕೇತನ್ ವಿಶ್ವ ಭಾರತಿ ಯೂನಿವರ್ಸಿಟಿ. ಸೊ in 1908 is a ಶಾಂತಿನಿಕೇತನ. In 1908 this is a Shantiniketana. After that 24 December 1918 is become Vishwa Bharati Shantiniketana University. So and Ravindranath Tagore, what is say about this education contribution? Shikshanavu means emphasized learning in a natural environmental. So he saying emphasized learning in a natural environment and encouraged creativity and self-expression in children. So opposed rigid traditional classroom education. This is the main education contribution of Ravindranath Tagore. So second one is Mahatma Gandhiji is born ಅವ್ರು ಹುಟ್ಟಿದ್ದು 2 October 1869 ಆ್ಯಂಡ್ ಅವ್ರನ್ನ ಗೌರವವಾಗಿ ಏನಂತ ಕರೀತಾರೆ? ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅಂತ ಕರಿತೀವಿ. ಹಾಗೆ ಆತ್ಮಕಥೆ ಒಂದು ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್, ಸತ್ಯ ಮತ್ತು ಅಹಿಂಸೆ ಅನ್ನೋದನ್ನ ಹೇಳ್ತಾರೆ. ಸೊ ಇವ್ರ ಎಜುಕೇಷನ್ ಕಾಂಟ್ರಿಬ್ಯೂಷನ್ ಏನಾಗಿತ್ತು? ಶೈಕ್ಷಣಿಕ ಕೊಡುಗೆಗಳು. ಸೊ ಇವ್ರು ಏನು ಹೇಳ್ತಾರೆ ಅಂತಂದರೆ, ಮಗು
ಮಗುವಿನಲ್ಲಿ ಅಡಗಿರುವ ದೇಹ ಮತ್ತು ಮನಸ್ಸು ಹಾಗೂ ಆತ್ಮ ಸಂಬಂಧಿಸಿದ ಶಕ್ತಿಯನ್ನು ಹೊರಗಾಕುವುದೇ ಶಿಕ್ಷಣ ಅಂತ ಹೇಳ್ತಾರೆ. ಸೊ ಇಲ್ಲಿ ಕೈ ಕೆಲಸ ಪ್ಲಸ್ ಶಿಕ್ಷಣ ಒಟ್ಟಿಗೆ ಕಲಿಯಬೇಕೆಂದು ಹೇಳಿದರು. ನೈತಿಕ ಮೌಲ್ಯಗಳ ಮೇಲೆ ಆಧಾರಿತ ಶಿಕ್ಷಣವೇ ಮುಖ್ಯ. ಜೀವನ ಶೈಲಿಗಳ ಅಭಿವೃದ್ಧಿಗೆ ಒತ್ತು. ಸೊ ಹಾಗೆ ಇವ್ರದ್ದು ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಪಾಯಿಂಟ್ ಇದೆ. ಸೊ ಇದನ್ನು 2012 ಕೇರಳ ಸೆಟ್ಟಲ್ಲೂ ಕೂಡ ಕೇಳ್ತಾರೆ. ಮಹಾತ್ಮ ಗಾಂಧೀಜಿಯವ್ರದ್ದು 2012 ಕೇಳ್ತಾರೆ ಕೇರಳ ಸೆಟ್ ಎಕ್ಸಾಮಲ್ಲಿ. ಸೊ ಯಾವುದ್ರ ಮೇಲೆ ವರ್ತ ಶಿಕ್ಷಣದ ಮೇಲೆ ಕೇಳ್ತಾರೆ. ಮೂಲ ಶಿಕ್ಷಣ ಅಂತೇನಿದೆ, ಬೇಸಿಕ್ ಎಜುಕೇಷನ್ ಆರ್ ನೈಲ್ ತೈಲಿಮ್, ಸೊ ಅದರ ವರ್ಧ ಶಿಕ್ಷಣದ ಹೇಳ್ತಾರೆ. ಅದನ್ನು ಅವರು 1937 ಅಕ್ಟೋಬರ್ 20 to 23 ಪ್ರತಿಪಾದಿಸ್ತಾರೆ. ಸೊ ಅದು ಇಂಪಾರ್ಟೆಂಟ್ ಪಾಯಿಂಟು. ಹಾಗೆ ಒಂದೇ ಜ್ಞಾನ ಮತ್ತು ಉದ್ಯೋಗ ಎರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಅಂತ ಹೇಳಿದ್ದು ಮಹಾತ್ಮ ಗಾಂಧೀಜಿಯವರು. ಅದನ್ನು ಕೂಡ ಒಂದ್ಸಲ ಕೇಳಿದರೆ 2015 ಏನೋ ಕೇಳಿದ್ದಾರೆ. ಸೊ ಇಷ್ಟು ಮಹಾತ್ಮ ಗಾಂಧೀಜಿಯವ್ರದ್ದು. ಸೊ ನೆಕ್ಸ್ಟು ನಾವು ಇಂಗ್ಲೀಷಲ್ಲಿ ನೋಡೋಣ ಬನ್ನಿ. ಮಹಾತ್ಮ ಗಾಂಧಿ, ಬಯೋಡೇಟಾ ಆಫ್ ಮಹಾತ್ಮ ಗಾಂಧಿ 2 October 1869, ದಿ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್. ಸೊ he born in Gujarat, India. So what is the education contribution of Mahatma Gandhiji? Asking question in 2012 in Kerala set. 2012 in Kerala set, based on basic education or Vardha education. So here introduce basic education and nail talim, protected learning through work, craft basic education, focus on moral and character development. Education should be practical and life oriented. So this is the education contribution of Mahatma Gandhi. ಸೊ ಮೂರನೇದು ಸ್ವಾಮಿ ವಿವೇಕಾನಂದರು. ಇವರು ಜನಿಸಿದ್ದು 12 ಜನವರಿ 1863 ಕೋಲ್ಕತ್ತಾ, ಭಾರತದಲ್ಲಿ. ಸೊ ಇವರ ಮೂಲ ಹೆಸರು ನರೇಂದ್ರನಾಥ ದತ್ತ. ಸೊ ಇವ್ರ ಗುರುಗಳು ರಾಮಕೃಷ್ಣ ಪರಮಹಂಸರು. ಸೊ ಶೈಕ್ಷಣಿಕ ಕೊಡುಗೆಗಳಿಗೆ ಬಂದರೆ ಇವ್ರು ಏನು ಹೇಳ್ತಾರೆ, ಮಾನವೀಯ ಮತ್ತು ಆತ್ಮೀಯ ಶಿಕ್ಷಣಕ್ಕೆ ಮಹತ್ವನ ಕೊಡ್ತಾರೆ, ವ್ಯಕ್ತಿಯ ಅಭಿವೃದ್ಧಿಗೆ ಒತ್ತು. ಸೊ ಯುವ ಜನರಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸುವ ಶಿಕ್ಷಣವೇ ನಿಜವಾದ ಶಿಕ್ಷಣ ಅಂತ ಹೇಳ್ತಾರೆ. ಹಾಗೆ ಎಜುಕೇಷನ್ ಇಸ್ ದ ಮ್ಯಾನುಫ್ಯಾಕ್ಚರೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್ ಎಂಬ ತತ್ವವನ್ನು ಹೇಳ್ತಾರೆ. ಸೊ ಇವರು ಅತಿ ಹೆಚ್ಚಾಗಿ ಯುವ ಜನರಲ್ಲಿ ಆತ್ಮವಿಶ್ವಾಸನ ಬೆಳೆಸೋಕೆ ಅದಷ್ಟು ಟ್ರೈ ಮಾಡ್ತಾರೆ. ಹಾಗೆ ರಾಮಕೃಷ್ಣ ಮಿಷನ್ನ ಸ್ಥಾಪನೆ ಮಾಡಿದವರು ಇವರೇ. ಸೊ ಜನವರಿ 12 ರಾಷ್ಟ್ರೀಯ ಯುವ ದಿನಾಚರಣೆಯಾಗಿ ಆಚರಿಸುತ್ತಾರೆ. ಸೊ ಜನವರಿ 12 ಜಾನ್ 12 ಏನಂತ ಆಚರಿಸ್ತಾರೆ, ರಾಷ್ಟ್ರೀಯ ಯುವ ದಿನಾಚರಣೆಯಾಗಿ ಆಚರಿಸುತ್ತಾರೆ. ಸೊ ಇನ್ ಇಂಗ್ಲೀಷ್, ಸ್ವಾಮಿ ವಿವೇಕಾನಂದ, ಬಯೋಡೇಟಾ ಆಫ್ ಸ್ವಾಮಿ ವಿವೇಕಾನಂದ is 12 Jan 1863 ಕೋಲ್ಕತ್ತಾ, ಇಂಡಿಯಾ. ವಾಟ್ ಈಸ್ ದ ಎಜುಕೇಷನ್ ಕಾಂಟ್ರಿಬ್ಯೂಷನ್? ಸೊ ವಾಟ್ ಈಸ್ ದ ಒರಿಜಿನಲ್ ನೇಮ್ ಆಫ್ ದ ಸ್ವಾಮಿ ವಿವೇಕಾನಂದ? ನರೇಂದ್ರನಾಥ ದತ್ತ. ಆ್ಯಂಡ್ ವಾಟ್ ಈಸ್ ದ ಟೀಚರ್ ಆಫ್ motivator of the Swami Vivekananda? Ramakrishna Paramahamsa. So what are the educational contribution? So structured character building education promoted self-confidence and strength among youth. So that's why Jan 12 celebrating National Youth Day Jan 12. So and he start Ramakrishna Mission. He established Ramakrishna Mission and education develop minds, body and soul. From side, education is the manifestation of perfection already in man. This is the very very important education contribution of the Swami Vivekananda. ಸೊ 4ನೇವ್ರು ಬಂದು ಜೆ ರೂಸೋ. ಸೊ ಇವರ ಬಯೋಡೇಟಾ ಬಂದು 2 ಜೂನ್ 1712. ಇವರು ಜನಿಸಿದ್ದು ಜಿನೇವಾ. ಹಾಗೆ ಇವರ ಕೃತಿ ಬಂದು ಇಮೇಲ್. ಸೊ ಈ ಕೃತಿನ ಅವರು ಯಾವಾಗ ಅದನ್ನ ಪ್ರಕಟಿಸ್ತಾರೆ ಆವಾಗಲೇ ಕ್ರಾಂತಿ ಅನ್ನೋದನ್ನ ಸುಟ್ಟಾಕ್ತಾರೆ ಅಂತಲೇ ಹೇಳ್ಬೋದು. ಆದರೆ ಈ ಇಮೇಲಿನ ಕೃತಿಯಲ್ಲಿ ಇರುವಂಥ ತತ್ವಗಳನ್ನ ಇವಾಗಲೂ ಕೂಡ ಫ್ರೆಂಚ್ ರಾಷ್ಟ್ರ ಶಿಕ್ಷಣ ಅದನ್ನ ಮುಂದುವರಿಸ್ತಿದೆ, ಅದನ್ನ ಜಾಸ್ತಿ ಅಡಾಪ್ಟ್ ಮಾಡ್ಕೊಳ್ತು ಅಂತಲೇ ಹೇಳ್ಬೋದು ಆ ತತ್ವ ಏನಿದೆ ಅದನ್ನು. ಸೊ ಹಾಗೆ ಇವರು ಶೈಕ್ಷಣಿಕ ಕೊಡುಗೆಗಳೇನಂತ ಬಂದರೆ ಇವರು ಮೇಯ್ನಾಗಿ ಶಿಶು ಕೇಂದ್ರಿತ ಶಿಕ್ಷಣವನ್ನು ಸ್ಥಾಪಿಸ್ತಾರೆ. ಹಾಗೆ ಶಿಕ್ಷಕರು ಮಾರ್ಗದರ್ಶಕರಾಗಬೇಕಂತ ಹೇಳ್ತಾರೆ. ನೈಸರ್ಗಿಕ ಶಿಕ್ಷಣದ ತತ್ವ ಮಕ್ಕಳ ಸ್ವಭಾವದಂತೆ ಶಿಕ್ಷಣ ಕೊಡಬೇಕು, ಅನುಭವದ ಮೂಲಕ ಕಲಿಕೆ ಅಂತ ಹೇಳ್ತಾರೆ. ಸೊ ಅನುಭವದ ಮೂಲಕ ಕಲಿಕೆ. ಸೊ ಚೈಲ್ಡ್ ಡೆವಲಪ್ಮೆಂಟ್ ಮೇಲೆ ಅತಿ ಹೆಚ್ಚಾಗಿ
ಇವರು ಚೈಲ್ಡ್ ಪೆಡಗಾಲಜಿ ಬಗ್ಗೆ ಅತಿ ಹೆಚ್ಚಾಗಿ ಗಮನ ಕೊಡ್ತಾರೆ ಅಂತ ಹೇಳ್ಬೋದು. ಶಿಶು ಕೇಂದ್ರಿತ ಶಿಕ್ಷಣವನ್ನು ಪ್ರತಿಪಾದಿಸಿದ್ರು. ಸೊ ಇದು ಇವರ ಕಾನ್ಸೆಪ್ಟು. ಸೊ ಜೆ ಜೆ ರೂಸೋ, ವಾಟ್ ಈಸ್ ದ ಬಯೋಡೇಟಾ? Biodata of J.J. Rousseau is 2 June 1712, Geneva. So what is the email? ಸೊ ಕೃತಿ ಏನಾಗಿರುತ್ತೆ? ಇಮೇಲ್. ಸೊ ವಾಟ್ ಈಸ್ ದ ಎಜುಕೇಷನ್ ಕಾನ್ಟ್ರಿಬ್ಯೂಷನ್? ಫೌಂಡರ್ ಆಫ್ ನ್ಯಾಚುರಲಿಸಮ್ ಇನ್ ಎಜುಕೇಷನ್. ಬಿಲೀವ್ಡ್ ಎಜುಕೇಷನ್ ಶುಡ್ ಫಾಲೋ ಚೈಲ್ಡ್ ನ್ಯಾಚುರಲ್ ಡೆವಲಪ್ಮೆಂಟ್. ಎಂಪವರ್ಸ್ ಲರ್ನಿಂಗ್ ಬೈ ಎಕ್ಸ್ಪೀರಿಯನ್ಸ್. ಟೀಚರ್ ಆ್ಯಕ್ಟ್ ಆಸ್ ಎ ಗೈಡ್, ನಾಟ್ ಅಥಾರಿಟಿ. Teacher act as a guide, not authority. And the fifth one is Frederick Froebel. So this is very very important. 2012, 2013 asking Kerala set and NET. In 2011 asking in NET, in 2013 asking in Kerala set. ಸೊ ಇವ್ರು ಜನಿಸಿದ್ದು 2 ಏಪ್ರಿಲ್ 1782 ಜರ್ಮನಿಯಲ್ಲಿ. ಸೊ ಹಾಗೆ ಶೈಕ್ಷಣಿಕ ಕೊಡುಗೆಗಳನ್ನ ನೋಡೋದಾದರೆ, ಸೊ ಫಸ್ಟ್ ಕಿಂಡರ್ ಗಾರ್ಡನ್, ಮಕ್ಕಳಿಗಾಗಿ ಕಿಂಡರ್ ಗಾರ್ಡನ್ನ ಸ್ಥಾಪಿಸಿದ್ದವರು ಫ್ರೆಡ್ರಿಕ್ ಫ್ರೋವೆಲ್ ಅವರು. ಈಸಿನ ಶಾಲೆಯನ್ನು ಮೊದಲು ಆರಂಭಿಸಿದ್ರು. ಸೊ ಬನ್ನಿ ಮಕ್ಕಳಿಗಾಗಿ ಬದುಕೋಣ ಅಂತ ಹೇಳಿದವರು, ಕರೆ ನೀಡಿದವರೇ ಫ್ರೆಡ್ರಿಕ್ ಫ್ರೋವೆಲ್. ಬನ್ನಿ ನಮ್ಮ ಮಕ್ಕಳಿಗಾಗಿ ಬದುಕೋಣ ಎಂದು ಕರೆ ನೀಡಿದರು. ಫ್ರೋಬೆಲ್ ಗಿಫ್ಟ್ ಎಂಬ ಶೈಕ್ಷಣಿಕ ಆಟಿಕೆಗಳನ್ನು ಕೂಡ ತಯಾರಿಸಿದರು. ಫ್ರೋಬೆಲ್ ಗಿಫ್ಟ್ ಅನ್ನೋದನ್ನ ಅವರು ಶೈಕ್ಷಣಿಕ ಆಟಿಕೆಗಳು ಅಂತಂದರೆ ಏನು, ಎಜುಕೇಷನ್ ಪರ್ಪಸಾಗಿ ಯೂಸ್ ಮಾಡುವಂತಹ ಒಂದಷ್ಟು ಆಟಿಕೆಗಳನ್ನ ತಯಾರಿಸಿದವರು ಇವರು. ಇವರನ್ನು ಬಾಲವಾಡಿಕೆ ಜನಕ ಎಂದು ಕರೆಯುತ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಇವರು. ಸೊ ಇದು ಇಂಪಾರ್ಟೆಂಟ್ ಅಂತಲೇ ಇಟ್ಕೊಳ್ಳಿ. ಸೊ ತುಂಬ ಸಲ ಕೇಳಿದ್ದಾರೆ, NET ಕೇಳಿದ್ದಾರೆ, ಕರ್ನಾಟಕ ಸೆಟ್ಟಲ್ಲಿ ಕೇಳಿದ್ದಾರೆ, ಕೇರಳ ಸೆಟ್ ಕೇಳ್ತಿರ್ತಾರೆ. ಸೊ ನೆನ್ಪಿಟ್ಕೊಳ್ಳಿ ಇದನ್ನು. ಸೊ ನೆಕ್ಸ್ಟ್ ಇಂಗ್ಲೀಷಲ್ಲಿ ನೋಡೋದಾದರೆ, ಸೊ ಫ್ರೆಡ್ರಿಕ್ ಫ್ರೋವೆಲ್ in 1782, 2 April 1782, Germany. So educational contribution is known as the father of kindergarten system. He established kindergarten system is 1837. Introduced Froebel gift for education play material. So introduced Froebel gift for education play to help children learning through activity. Emphasize that children should grow natural like plants in a garden. Frederick Froebel is very very important. In 2011 asking in NET and 2013 asking in Kerala set. So this is very very important. And the next one in John Dewey. So John Dewey, ಸೊ ಇವರು 20 ಅಕ್ಟೋಬರ್ 1859 ಜನಿಸ್ತಾರೆ ಅಮೇರಿಕಾದಲ್ಲಿ. ಸೊ ಇವರ ಮೇನ್ ಕೃತಿ ಬಂದು ಮೈ ಪೆಡಾಗೋಗಿಕ್ ಕ್ರೀಡ್ ಆ್ಯಂಡ್ ಡೆಮೋಕ್ರಸಿ ಆ್ಯಂಡ್ ಎಜುಕೇಷನ್. ಸೊ ಇವರು ಶೈಕ್ಷಣಿಕ ಕೊಡುಗೆಗಳು, ಇವರು ಮೇಯ್ನಾಗಿ ಹೇಳಿದ್ದು ಮಾಡಿಕಲಿ ತತ್ವವನ್ನು ಪ್ರತಿಪಾದಿಸ್ತಾರೆ. ಹಾಗೆ ಪ್ರಜಾಪ್ರಭುತ್ವ ಮತ್ತು ಶಿಕ್ಷಣದ ಬಗ್ಗೆ ಹೊಸ ಆಲೋಚನೆಗಳನ್ನು ನೀಡಿದರು. ಪ್ರಜಾಪ್ರಭುತ್ವ ಮಾದರಿಯ ಶಿಕ್ಷಣವನ್ನು ಪ್ರೇರೇಪಿಸಿದರು. ಪ್ರಜಾಪ್ರಭುತ್ವದ ಮಾದರಿ ಶಿಕ್ಷಣ ಹಾಗೆ ಮಾಡಿಕಲಿ ತತ್ವವನ್ನು ಪ್ರತಿಪಾದಿಸ್ತಾರೆ. ಇವರು ಕ್ರಿಯಾತ್ಮಕವಾದ ತತ್ವವನ್ನು ಕ್ರಿಯಾತ್ಮಕ ತತ್ವವನ್ನು ಕೂಡ ಪ್ರತಿಪಾದಿಸ್ತಾರೆ. ಸೊ ಹಾಗೆ ಇವ್ರದ್ದು ಇಂಗ್ಲೀಷಲ್ಲಿ ನೋಡೋದಾದರೆ, ಜಾನ್ ಡ್ಯೂಯಿ ಬಯೋಡೇಟಾ ಈಸ್ 20 ಅಕ್ಟೋಬರ್ 1859 ಇನ್ ಅಮೇರಿಕಾ USA. ಸೊ ಎಜುಕೇಷನಲ್ ಕಾಂಟ್ರಿಬ್ಯೂಷನ್ ಈಸ್ education and is the famous work is My Pedagogic Creed, Democracy and Education, and he advocated for learning by doing and integrated education with social experience and major proponent of progressive education. Famous work, and already I am telling famous work, My Pedagogic Creed and Democracy, Education, and he say learning by doing. And he believes school should affect society and promote democratic values. And next one, last one is Maria Montessori.
ಇವರು ಜನಿಸಿದ್ದು 31 ಆಗಸ್ಟ್ 1870 ಇಟಾಲಿಯಲ್ಲಿ. ಸೊ ಇವರು ಮೊಟ್ಟ ಮೊದಲ ಬಾರಿಗೆ ಮಕ್ಕಳಿಗಾಗಿ ಮಾಂಟೆಸರಿ ಶಿಕ್ಷಣವನ್ನು ಜಾರಿಗೆ ತಂದಿದ್ದು 1907ನಲ್ಲಿ. ಸೊ ಫಸ್ಟು ಕಿಂಡರ್ ಗಾರ್ಡನ್ನ ಓಪನ್ ಮಾಡಿದ್ದು ಪ್ರೆಡಿಕ್ಟ್ ಫ್ರೋಬೆಲ್ ಅವರು. ಯಾವಾಗ 1837ನಲ್ಲಿ ಮಾಡ್ತಾರೆ. ಬಟ್ ಇವರು ಮಾರಿಯಾ ಮಾಂಟೆಸರಿ ಅವರು ಮಕ್ಕಳಿಗಾಗಿ ಮಾಂಟೆಸರಿನ ಫಸ್ಟ್ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದವರು 1907ನಲ್ಲಿ. ಸೊ ಆ ಮಾಂಟೆಸರಿ ಏನು ಫಸ್ಟು ಸ್ಥಾಪಿಸ್ತಾರಲ್ಲ, ಅದಕ್ಕೆ ಅವರು ಬಾಲಕುಟೀರ ಅಂತ ನೇಮ್ ಕೊಡ್ತಾರೆ. ಹಾಗೆ ಮಾಂಟೆಸರಿ ಶಿಕ್ಷಣ ಪದ್ಧತಿ ಜಾರಿಗೆ ತಂದಿದ್ದು 1907ನಲ್ಲಿ. ಮಕ್ಕಳನ್ನು ಸ್ವತಂತ್ರವಾಗಿ ಕಲಿಯಲು ಬಿಡಬೇಕೆಂದು ಪ್ರತಿಪಾದಿಸಿದ್ರು. ಶಿಕ್ಷಕಿಯನ್ನು ಮಾರ್ಗದರ್ಶಕಿ ಎಂದು ಕರೆದರು. ಡೈರೆಕ್ಟ್ರೆಸ್, ಶಿಕ್ಷಕಿಯನ್ನು ಮಾರ್ಗದರ್ಶಕಿ ಅಂತ ಕರೀತಾರೆ. ಬೋಧನೆಗಾಗಿ ಡಿಕ್ಟಾಸಿಸ್ ಆಪರೇಟರ್ಸ್ ಎಂಬ ಉಪಕರಣವನ್ನು ತಯಾರಿಸಿದರು. ಡಯಾಕ್ಟಿಕ್ ಆಪರೇಟರ್ಸನ್ನು ತಯಾರಿಸಿದ ವ್ಯಕ್ತಿ ಮಾರಿಯಾ ಮಾಂಟೆಸರಿ. ಸೊ ಇವ್ರದ್ದು ಕೂಡ ಇಂಪಾರ್ಟೆಂಟ್ ಕೇಳ್ತಿರ್ತಾರೆ. ಸೊ ಈ ನೇಮಲ್ಲೇ ಇದೆ ಮಾಂಟೆಸರಿ ಅಂತ. ಸೊ ಅದನ್ನು ನೋಡ್ಕೊಂಡು ನಾವು ಆನ್ಸರ್ ಮಾಡ್ಬೋದು ಈಸಿಯಾಗಿ. ಸೊ ಹಾಗೆ ಇಂಗ್ಲೀಷಲ್ಲಿ ನೋಡೋದಾದರೆ ಮಾರಿಯಾ ಮಾಂಟೆಸರಿ. ಸೊ ಬಯೋಡೇಟಾ ಈಸ್ 31 August 1870 in Italy. So here he developed the Montessori method of education in 1907, focus on scientist observation of children and their natural development. Introduced the concept of the prepared environmental where children choose their activities. Created didactic apparatus, specialized teaching tools to facilitate self-directed learning. And he prepared one didactic material. So and this is the today video. This is today complete video for various ಎಜುಕೇಷನಲಿಸ್ಟ್ ಆ್ಯಂಡ್ ದೇರ್ ಕಾನ್ಸ್ಟ್ರಿಬ್ಯೂಷನ್. ವಿವಿಧ ಶಿಕ್ಷಣ ತಜ್ಞರು ಹಾಗೂ ಅವರ ಕೊಡುಗೆಗಳು. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಂಪ್ಲೀಟಾಗಿ ಓದಿ. ಸೊ ಇದರಲ್ಲಿ ಮೇಯ್ನಾಗಿ ಏನು 7 ಮೆಂಬರ್ಸ್ ಇದ್ದಾರಲ್ಲ, 7 ಎಜುಕೇಷನಲಿಸ್ಟ್ ಇದ್ದಾರಲ್ಲ, ಶಿಕ್ಷಣ ತಜ್ಞರು ಇದ್ದಾರಲ್ಲ, ಇವರು 7 ಜನ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಒಂದೊಂದು ಪಾಯಿಂಟು ಕೂಡ ತುಂಬ ಇಂಪಾರ್ಟೆಂಟ್. ಸೊ ಮ್ಯಾಕ್ಸಿಮಮ್ ನಮಗೆ 2 ಕ್ವಶನ್ಸ್ ಆದರೂ ಕೇಳ್ತಾರೆ ಈ 7ನಲ್ಲಿ. ಸೊ ಕಂಪಲ್ಸರಿ ಓದಿ. ಇನ್ ಕೇಸ್ ನಿಮಗೆ ನೋಟ್ಸ್ PDF ಏನಾದರೂ ಬೇಕಂತಂದರೆ ಸೊ ನನಗೆ DM ಮಾಡಿ, ನಿಮಗೆ ನೋಟ್ಸ್ PDF ನಾನು ಸೆಂಡ್ ಮಾಡಿಕೊಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ. ಸೊ ಥ್ಯಾಂಕ್ ಯು.